ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಶಾಸಕ ವಿನಯ್ ಕುಲಕರ್ಣಿ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಧಾರವಾಡ ಪ್ರವೇಶಕ್ಕೆ ಅನುಮತಿಯನ್ನು ಕೂಡ ಕೋರ್ಟ್ ಕೊಟ್ಟಿದೆ. ಕುಲಕರ್ಣಿಗೆ ಧಾರವಾಡ ಎಂಟ್ರಿಗೆ ಇದ್ದಂತಹ ಷರತ್ತೇನಿದೆ ಅದನ್ನ ಸಡಿಲಿಕೆ ಮಾಡಲಾಗಿದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಮಹತ್ವದ ಆದೇಶವನ್ನ ಕೊಟ್ಟಿರೋದು. ಶಾಸಕ ವಿನಯ್ ಕುಲಕರ್ಣಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಧಾರವಾಡ ಪ್ರವೇಶಕ್ಕೆ ಕೋರ್ಟ್ ಅನುಮತಿಯನ್ನ ಕೊಟ್ಟಿದೆ. ಕುಲಕರ್ಣಿ ಅವರಿಗೆ ಧಾರವಾಡ ಎಂಟ್ರಿಗೆ ಇದ್ದಂತಹ ಷರತ್ತೇನಿದೆ ಆ ಷರತ್ತು ಸಡಿಲಿಕೆ ಆಗಿದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಮಹತ್ವದ ಆದೇಶ ನೀಡಿದೆ. ಸಾಕ್ಷಿ ನಾಶ ಯತ್ನ ಕೇಸ್ನಲ್ಲಿ ಕೋರ್ಟ್ ಷರತ್ತನ್ನ ವಿಧಿಸಿತ್ತು. ಕೊಲೆ ಕೇಸ್ನಲ್ಲಿ ಧಾರವಾಡಕ್ಕೆ ಹೋಗೋದಕ್ಕೆ ಹೈಕೋರ್ಟ್ ಅನುಮತಿಯನ್ನ ನೀಡಿತ್ತು. ಸಾಕ್ಷ್ಯ ನಾಶ ಕೇಸ್ನಲ್ಲಿ ಧಾರವಾಡಕ್ಕೆ ಪ್ರವೇಶ ಮಾಡಬಾರದು ಅಂತೇಳಿ ಒಂದಷ್ಟು ಕಂಡೀಷನ್ಸ್ ಗಳನ್ನು ಕೂಡ ಹಾಕಲಾಗಿತ್ತು. ಈ ಷರತ್ತೇನಿದೆ ಅದನ್ನ ರದ್ದು ಮಾಡಬೇಕು ಅಂತ ಕೋರಿ ಕೋರ್ಟ್ನ ಮೊರೆ ಹೋಗಿದ್ರು ವಿನಯ್ ಕುಲಕರ್ಣಿ ಅವರು. ಸದ್ಯ ಧಾರವಾಡಕ್ಕೆ ತೆರಳೋದಕ್ಕೆ ಇದ್ದಂತಹ ಷರತ್ತನ್ನ ರದ್ದುಗೊಳಿಸಿ ಕೋರ್ಟ್ ಮಹತ್ವದ ಆದೇಶವನ್ನ ನೀಡಿದೆ. ಧಾರವಾಡಕ್ಕೆ ಹೋಗಬಹುದು, ಆದ್ರೆ ಯಾವುದೇ ರೀತಿಯಾದಂತ ಮೆರವಣಿಗೆಗಳನ್ನ ನಡೆಸೋ ಹಾಗಿಲ್ಲ, ಅದಕ್ಕೆ ಅವಕಾಶ ಇಲ್ಲ. ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಇದ್ದಂತಹ ಈ ಸಾಕ್ಷ್ಯನಾಶ ಕೇಸ್ನಲ್ಲಿ ಧಾರವಾಡಕ್ಕೆ ಎಂಟ್ರಿ ಕೊಡಬಾರ್ದು ಅಂತೇಳಿ ಏನ್ ಕಂಡೀಷನ್ ಹಾಕಿದ್ರು ಆ ಷರತ್ತು ರದ್ದು ಕೋರಿ ಕೋರ್ಟ್ ಮೊರೆ ಹೋಗಿದ್ರು ವಿನಯ್ ಕುಲಕರ್ಣಿ ಅವರು. ಸದ್ಯ ಧಾರವಾಡಕ್ಕೆ ಹೋಗೋದಕ್ಕೆ ಅವ್ರಿಗೆ ಪರ್ಮಿಷನ್ ಸಿಕ್ಕಿದೆ. ಅಂದ್ರೆ ಆ ಷರತ್ತೇನಿದೆ ಅದನ್ನ ಸಡಿಲಿಕೆ ಮಾಡಲಾಗಿದೆ. ಬಟ್ ಒಂದಷ್ಟು ಕಂಡೀಷನ್ಸ್ಗಳು ಕೂಡ ಇದೆ, ಹೋಗ್ಬೋದು, ಆದ್ರೆ ಯಾವುದೇ ರೀತಿಯಾದಂತ ಮೆರವಣಿಗೆಗೆ ಅಲ್ಲಿ ಅವಕಾಶ ಇಲ್ಲ. ಸೊ ಕೋರ್ಟ್ ಧಾರವಾಡ ಪ್ರವೇಶಕ್ಕೆ ಅನುಮತಿಯನ್ನ ನೀಡಿರೋದು ಸಹಜವಾಗಿ ಅವರಿಗೆ ಬಿಗ್ ರಿಲೀಫ್ ಅಂತಾನೆ ಹೇಳ್ಬೋದು. ಅವ್ರ ಎಂಟ್ರಿಗೆನೆ ಇದ್ದಂತ ಷರತ್ತೇನಿದೆ ಅದನ್ನ ಸಡಿಲಿಕೆ ಮಾಡಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಮಹತ್ವದ ಆದೇಶವನ್ನ ಹೊರಡಿಸಿದೆ. ಸೊ ಅಲ್ಲಿಗೆ ಅವರು ಹೋಗ್ಬೋದು, ಅಲ್ಲಿಗೆ ಹೋಗೋದಕ್ಕೇನು ತಕರಾರಿಲ್ಲ, ಧಾರವಾಡಕ್ಕೆ ಹೋಗ್ಬೋದು. ಬಟ್ ಯಾವುದೇ ರೀತಿಯಾದಂಥ ಮೆರವಣಿಗೆಗಳನ್ನು ನಡೆಸಬಾರದು ಅಂತೇಳಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿ ಅವಕಾಶವನ್ನ ನೀಡಿರೋದು.